ಗಾಲಿ ಆಂಜನೇಯ ದೇವಸ್ಥಾನ 600 ವರ್ಷಗಳ ಇತಿಹಾಸವಿರುವ ದೇವಾಲಯ. ವಾರಾಂತ್ಯ ಬಂದರೆ ಗದ್ದಲದ ನಗರ ಜೀವನ, ಮಾಲಿನ್ಯ, ಟ್ರಾಫಿಕ್ ಮತ್ತು ಅಸ್ತವ್ಯಸ್ತವಾಗಿರುವ ಜೀವನದಿಂದ ಪಾರಾಗಲು ನಾವೆಲ್ಲರೂ ಮಾರ್ಗಗಳನ್ನು ಕಂಡುಕೊಳ್ಳುತ್ತೇವೆ. ಆದರೆ ನಮ್ಮದೇ ಆದ ಸೂಪರ್ ಹ್ಯೂಮನ್ ಶ್ರೀ ವಾಯುಪುತ್ರ ಹನುಮಂತನಿಗೆ ಒಂದು ಆಯ್ಕೆಯಿದೆಯೇ? ಇದು ಬೆಂಗಳೂರು ನಗರದ ಹೃದಯ ಭಾಗದಲ್ಲಿದೆ. ಕೆಆರ್ ಮಾರುಕಟ್ಟೆಯಿಂದ 5 ಕಿಮೀ ದೂರದಲ್ಲಿದೆ. ಮೈಸೂರು ರಸ್ತೆಯಲ್ಲಿ ಬ್ಯಾಟರಾಯನಪುರದ ಜನನಿಬಿಡ ಬೀದಿಯ ಮಧ್ಯದಲ್ಲಿ ಗಾಲಿ ಆಂಜನೇಯ ದೇವಸ್ಥಾನ ಎಂದು ಕರೆಯಲ್ಪಡುವ ಪ್ರಸಿದ್ಧ ಹನುಮಾನ್ ದೇವಸ್ಥಾನವಿದೆ. ಇಲ್ಲಿರುವ ಭಗವಾನ್ ಹನುಮಾನ್ ಪ್ರತಿಮೆಯನ್ನು ಹಿಂದೂ ಸಂತ ಶ್ರೀ ವ್ಯಾಸರಾಜರು ಸ್ಥಾಪಿಸಿದ್ದಾರೆ. ಅವರು ಹನುಮಂತನ 732 ವಿಗ್ರಹಗಳನ್ನು ಸ್ಥಾಪಿಸಿದರು ಮತ್ತು ಅವುಗಳಲ್ಲಿ ಒಂದು ಗಾಲಿ ಆಂಜನೇಯ ಎಂದು ಹೇಳಲಾಗುತ್ತದೆ. ಭಗವಂತನ ಪ್ರತಿಮೆಯು ಭಕ್ತರನ್ನು ಎದುರಿಸುತ್ತಿದೆ ಮತ್ತು ಆದ್ದರಿಂದ ಅವರ ಆಶೀರ್ವಾದ ಪಡೆಯಲು ಬಹಳಷ್ಟು ಜನರು ಇಲ್ಲಿಗೆ ಬರುತ್ತಾರೆ. ಭಗವಾನ್ ಹನುಮಂತನು ವಾಯುದೇವನ ಮಗನಾಗಿರುವುದರಿಂದ ಇಲ್ಲಿನ ವಿಗ್ರಹಕ್ಕೆ ಗಾಲಿ ಆಂಜನೇಯ ಎಂದು ನಾಮಕರಣ ಮಾಡಲಾಗಿದೆ. ಈ ದೇವಾಲಯವನ್ನು 1425ರಲ್ಲಿ ನಿರ್ಮಿಸಲಾಯಿತು ಮತ್ತು ಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ವೃಷಭಾವತಿ ಮತ್ತು ಪಶ್ಚಿಮಾವತಿ ನದಿಗಳ ಸಂಗಮವಿದ್ದ ಕಾರಣ ವ್ಯಾಸರಾಜನು ಇಲ್ಲಿ ಪ್ರತಿಮೆಯನ್ನು ಸ್ಥಾಪಿಸಿದನು ಎಂದು ಪುರಾಣ ಹೇಳುತ್ತದೆ. ಅದು ಈಗ ಒಳಚರ. ಗಾಲಿ ಆಂಜನೇಯ ದೇವಾಲಯವು ಎತ್ತರದ ಗೋಪುರವನ್ನು ಹೊಂದಿದೆ ಮತ್ತು ಇಲ್ಲಿ ದೇವರು ಪಶ್ಚಿಮಾಭಿಮುಖವಾಗಿದೆ. ಹನುಮಂತನ ಪ್ರಿಯವೆಂದು ಪರಿಗಣಿಸಲಾದ ಪವಿತ್ರವಾದ ಕೇಸರಿ ಪೇಸ್ಟ್ನಿಂದ ಯಾವಾಗಲೂ ಹೊದಿಸಲಾಗುತ್ತದೆ. ಅದೇ ಪವಿತ್ರ ದಾರದ ಜೊತೆಗೆ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ಇಲ್ಲಿರುವ ಭಗವಂತನ ಬಾಲದ ಕೊನೆಯಲ್ಲಿ 1 ಗಂಟೆಯನ್ನು ಕಟ್ಟಲಾಗಿದೆ. ಇದು ಶ್ರೀ ವ್ಯಾಸರಾಜರ ಸಹಿ ಶೈಲಿಯನ್ನು ಸೂಚಿಸುತ್ತದೆ. ಭಗವಂತನ ಪ್ರತಿಮೆಯು ಮೀಸೆಯನ್ನು ಹೊಂದಿದ್ದು, ಅವನು ಹೆಚ್ಚು ಪೌರುಷವನ್ನು ತೋರುತ್ತಾನೆ. ಎಡಗೈ ಸೊಂಟದ ಮೇಲೆ ನಿಂತಿದ್ದರೆ ಬಲಗೈ ಆಶೀರ್ವಾದದ ಭಂಗಿಯಲ್ಲಿರುತ್ತದೆ. ಇಲ್ಲಿನ ಪ್ರತಿಮೆಯ ಮತ್ತೊಂದು ವಿಶಿಷ್ಟತೆಯೆಂದರೆ ಭಗವಾನ್ ಹನುಮಂತನು ಶಾಂತ ಸ್ಥಿತಿಯಲ್ಲಿರುತ್ತಾನೆ. ಮುಖ್ಯ ರಸ್ತೆಯ ಕೊನೆಗೆ ತಲುಪುವ ಭಕ್ತರ ಉದ್ಯಾನದಲ್ಲಿ ಅವರ ಸಮಸ್ಯೆಗಳು ಮತ್ತು ಅಡೆತಡೆಗಳನ್ನು ತೊಡೆದುಹಾಕಲು ಭಕ್ತರಿಗೆ ಪವಿತ್ರ ದಾರವನ್ನು ನೀಡಲಾಗುತ್ತದೆ.